ನಿಲ್ಲುತ್ತೆ. ಬಾಲ್ಯದಲ್ಲಾದಂಥ ಘಟನೆಗಳು, ಬಾಲ್ಯದಲ್ಲಿ ಕಲಿತ ಜ್ಞಾನಾರ್ಜನೆ, ಬಾಲ್ಯದಲ್ಲಿ ಆದಂಥ ದೌರ್ಜನ್ಯ ಏನಿದೆ ಅದು ಸದಾ ನೆನಪಿನಲ್ಲಿ ಉಳಿಯುತ್ತೆ. ನಾವೇನು ಬಾಲ್ಯದಲ್ಲಿ ಆದ ಘಟನೆಗಳಿದ್ದಾವೆ, ನಮ್ಮ ಮನಸ್ಸಿನ ಮೇಲೆ ಘಾಸಿ ಮಾಡಿದಂಥ ಘಟನೆಗಳಿದ್ದಾವೆ, ಅವು ನಮ್ಮ ಜೀವನದುದ್ದಕ್ಕೂ ನಮ್ಮ ನೆರಳಾಗಿ ನಮ್ಮನ್ನು ಕಾಡ್ತಾ ಇರ್ತವೆ. ಆದ್ದರಿಂದ ಮನೋತಜ್ಞರು ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯ ಬಾಲ್ಯವನ್ನ, ಮಗುವಿನ ಬಾಲ್ಯವನ್ನ ನಾವು ಸಂರಕ್ಷಣೆ ಮಾಡಬೇಕು. ಹಿರಿಯರಾದ, ದೊಡ್ಡವರಾದ ಪೋಷಕರು ಮತ್ತು ಸಮಾಜ ಮಕ್ಕಳ ಹಕ್ಕಿನ ಬಗ್ಗೆ ತಿಳ್ಕೊಳ್ಬೇಕು ಮತ್ತು ಆ ಮಕ್ಕಳ ಹಕ್ಕನ್ನು ರಕ್ಷಣೆ ಮಾಡುವಲ್ಲಿ ನಾವು ಕಾರ್ಯವನ್ನು ಕೈಗೊಳ್ಳಬೇಕು. ಅಂದ್ರೆ ನಮ್ಮ ಕೌನ್ಸಲ್ ಇಲಾಖೆ, ಡಾನ್ಸಲ್ ಇಲಾಖೆ ಮತ್ತೆ ಅನೇಕ ಇಲಾಖೆಗಳು ಸೇರಿ ಯಾವ ರೀತಿ ಮಕ್ಕಳನ್ನು ಒಂದು ರೀತಿಯಲ್ಲಿ ನಾವು ಬೆಳೆಸಬೇಕು ಮತ್ತೆ ಅವ್ರನ್ನ ಕಾಪಾಡಿಕೊಳ್ಳಬೇಕು ಅನ್ನೋದೇ ಒಂದು ಇದರ ಇರ್ತದೆ. ಹಾಗಾಗಿ ಇದರ ಒಂದು ಬೆನಿಫಿಟ್ ಅನ್ನು ನೀವೆಲ್ಲ ಪಡೆದುಕೊಂಡು ನಾವು ಬರೀ ವರ್ಕ್ಶಾಪ್ ಅಷ್ಟೇ ಅಲ್ಲ ಇದು ಮಾಡ್ತಾ ಇರೋದು, ಬಟ್ ಇಲ್ಲಿ ಅಂತಂತ ಒಂದು ವಿಷಯಗಳನ್ನ ನಾವು ತಿಳ್ಕೊಂಡಂತ ವಿಷಯಗಳನ್ನ ನಿಜವಾಗ್ಲೂ ಕಷ್ಟದಲ್ಲಿರುವಂತ ಮಕ್ಕಳನ್ನ ಕಾಪಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ವರ್ಕ್ಶಾಪ್ ಮಾಡ್ತಿದ್ದೇವೆ. ಆ ಒಂದು ಧೈರ್ಯ, ಆ ಒಂದು ಸ್ಥೈರ್ಯ ಇರೋದು. ಹಾಗಾಗಿ ಇದು ಸಮಾಜದ ಜವಾಬ್ದಾರಿ. ಒಂದು ಸಮಾಜ ಹೇಗಿದೆ ಅನ್ನೋದು ಅಲ್ಲಿರ್ತಕ್ಕಂಥ ಮಕ್ಕಳು ಮತ್ತು ಮಹಿಳೆಯರನ್ನ ರೈಟ್ ಟು ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್. ಒಂದು ಮಗು 14 ಶಾಲೆಗೆ ಹೋಗಬೇಕು, ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ಅದು ಮಗುವಿನ ಹಕ್ಕು. ನೀವು ಯಾವುದೇ ಕಾನೂನನ್ನು ತೆಗೆದುಕೊಳ್ಳಿ,